ಈ 40% ಕಮಿಷನ್ ಆರೋಪ ವಿಚಾರದಲ್ಲಿ ಲೋಕಾಯುಕ್ತ ವರದಿ ಕೊಟ್ಟಿದೆ, ಅದು ಸುಳ್ಳದು ಏನೂ ಇಲ್ಲ ಅದು ಅಂತ ಹೇಳ್ಬಿಟ್ಟಿದೆ ಅನ್ನೋದು ಈಗ ಅಸ್ತ್ರ. ಅದಕ್ಕೆ ಕಾಂಗ್ರೆಸ್ನವ್ರು ಹೊಸ ಅಸ್ತ್ರ ತೆಗಿತಾರಂತೆ. ತೆಗಿತಾನೆ ಇರ್ಬೋದು. ಅದಕ್ಕೆ 40 ಆರೋಪ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ಶೀಘ್ರ ವರದಿ ಪಡ್ಕೊಳ್ಳೋದಂತೆ. ಓಕೆ, ಪಡ್ಕೋಬೋದು. ಮತ್ತು ಈಗ ಅದು ಯಾವುದೋ ಒಂದು ಕೇಸಲ್ಲಿ ಅಂಬಿಕಾಪತಿ ಕೇಸಲ್ಲಿ ಏನೋ ಹೇಳಿದಾರಲ್ಲ ಲೋಕಾಯುಕ್ತ ತನಿಖೆ, ಅದಕ್ಕೆ ಮರುಪರಿಶೀಲನೆ ಮಾಡ್ತಾರಂತೆ. ಗುತ್ತಿಗೆದಾರರ ಸಂಘ ಈಗ ಹೇಳ್ತಿದ್ದೀವಿ, ಅದು ಕೂತ್ಕೊಂಡ್ಬಿಟ್ಟಿದೆ ಅವ್ರಿಗೆ. ನಮ್ಮ ಹತ್ರ ದಾಖಲೆ ಇದೆ, ನಾವು ಕೊಡ್ತೀವಿ ಎಲ್ಲ. ನಾಗಮೋಹನ್ ಕೊಡಿ ಬೇಡ ಅಂದಿಲ್ಲ ಯಾರೂ. ಇಷ್ಟು ದಿನ ಯಾಕೆ ಕೊಟ್ಟಿಲ್ಲ ಅಂತ ನನಗೆ. ಹೌದು, ತನಿಖೆ ಕೈ ಎತ್ಕೊಂಡು ಎಷ್ಟು ದಿನ ಆಯ್ತು? ಸ್ವಲ್ಪನಾ? ಮತ್ತು ಎರಡನೇದು ಅದ್ರಲ್ಲೊಂದು ಕೋರ್ಟ್ ಕೇಸು ಇರಬೇಕು, ಅಲ್ಲಿಗಾರು ಸಬ್ಮಿಟ್ ಮಾಡ್ಬೋದಾಗಿತ್ತು. ಇಷ್ಟು ದಿನ ಆಯ್ತು, ಕೊಡ್ರಪ್ಪ ನೋಡೋಣ. ಯಾರ್ಯಾರ ಹತ್ರ ಅಷ್ಟೇ, ಅದ್ರಲ್ಲಿ ಏನಿದೆ ಇರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದನ್ನು ತಿಳಿಸಿದ್ದಾರೆ. ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ. ನನಗೊಂದೇ ಒಂದು ಪಾಯಿಂಟ್ ಇಲ್ಲಿರೋದು, ನೀವು ತನಿಖೆ ಮಾಡಿ ನಾಗಮೋಹನ್ ದಾಸ್ ಸಮಿತಿನೋ ಇನ್ನೊಂದೋ ಮತ್ತೊಂದೋ ಎಂಥದೋ ಒಂದು ಮಾಡಿ ಅದು ಯಾರಿಗೋ ದಾಖಲೆ ಇದೆ ಅಂತಿದ್ದಾರೆ, ಅವ್ರು ಕೊಡಲಿ ಬೇಕಾದ್ರೆ ಅದು ಎಂಥದ್ರಾಗಲಿ. ಈ ಚೀಫ್ ಮಿನಿಸ್ಟ್ರ್ ಮೇಲೋ ಯಾರ ಮೇಲೋ ಮೂಡೋದು ಬಂದಾಗ CBI ಕೊಡಿ ಅಂತ ಕೇಳಿದಾಗ ಅವ್ರ ಅಂಡರಲ್ಲಿದೆ, ಸ್ಟ್ಯಾಂಡ್ ಏನಿತ್ತು ಸ್ಟೇಟದಲ್ಲಿ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟ್ರು? ಲೋಕಾಯುಕ್ತ ಪ್ರತ್ಯೇಕ ಸಂಸ್ಥೆ, ಸ್ವತಂತ್ರ ತನಿಖಾ ಸಂಸ್ಥೆ, ನಂಬಿಕೆ ಇಲ್ವಾ ಅವರಿಗೆ ಲೋಕಾಯುಕ್ತ ಮೇಲೆ ಅಂತ ಕೇಳಿದ್ರು. ಈಗ ಅದೇ ಲೋಕಾಯುಕ್ತ ಕೊಟ್ಟಿದ್ದ ವರದಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಪೂರ್ತಿ ವರದಿ ಬಂದಿಲ್ಲ ಅಂತ ಇದು ಹೆಂಗ್ರಿ? ಇದು ನನಗೆ ಬೇಕಾದಾಗ ನಂಬಿಕೆ ಇದೆ, ನನಗೆ ಬ್ಯಾಡದಿದ್ದಾಗ ನಂಬಿಕೆ ಇಲ್ಲ. ಅದು ಹೆಂಗಾಗತ್ತದು? ಬೇಕಾದ ರೀತಿ ಅದು ಹೆಂಗಪ್ಪ ಗೊತ್ತಿಲ್ಲಪ್ಪ, ಸುಮ್ಮನೆ ಪ್ರಶ್ನೆ ಇದು ಅಷ್ಟೇ. ಎಸ್. ಇನ್ನು ಇಷ್ಟು ದಿನ ಸುಮ್ಮನೆ ಇದ್ದಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇದೀಗ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಬೆಳಗಾವಿ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸಂಪುಟದಲ್ಲಿ ಬೆಂಗಳೂರು ಬೆಳಗಾವಿಗೆ ಸಿಕ್ಕ ಪ್ರಾತಿನಿಧ್ಯ ಪ್ರಸ್ತಾಪಿಸಿ ಬಹಿರಂಗವಾಗಿ ಅತೃಪ್ತಿಯನ್ನು ಹೊರಹಾಕಿದ್ದಾರೆ. ಮಗದೊಂದು ಕಡೆಯಲ್ಲಿ ಮಂತ್ರಿ ಮಂಡಲದಲ್ಲಿ ಕುಟುಂಬ ರಾಜಕಾರಣ ಪ್ರಸ್ತಾಪಿಸಿ ಮಾಜಿ ಮಂತ್ರಿ ನರೇಂದ್ರ ಸ್ವಾಮಿ ಬೇಸರವನ್ನು ಹೊರಹಾಕಿದ್ದಾರೆ. ಈಗ ಬೆಂಗಳೂರು ಜಿಲ್ಲೆ ಇದೆ, ಅದು ದೊಡ್ಡದಿದೆ, ಮತ್ತು ಅಲ್ಲೇ ಎಷ್ಟು ಸಚಿವರದಾರ ನೋಡಿ, 3 4 5 ಎಲ್ಲೇ ಕಾನ್ಸ್ಟಿಟ್ಯೂನ್ಸಿ ಇದೆ, ಅಲ್ಲೇ ನೀವು 2 3 ಕೊಟ್ಟಿದ್ರೆ ಬೆಳಗಾವಿ ಜಿಲ್ಲೆಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಖಂಡಿತ ಇದು ಯಾಕೆ ಇರಬಾರ್ದು? ನಮ್ಮ ಸಮುದಾಯವರು ಕೇಳ್ತಾ ಇದ್ದಾರೆ ನಮಗೆ, ಯಾಕೆ ಉತ್ತರ ಕರ್ನಾಟಕಕ್ಕೆ ಕೊಡೋದಿಲ್ಲ ಮೈನಾರಿಟಿಗೆ? ನೋಡಿ, ನನಗೆ ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಡಿದೆ. ಕಿಂಡರ್ ಗಾರ್ಡನ್ ಎಲ್ಲ ಪಕ್ಷದಲ್ಲೂ ಇದೆ. ನಮ್ಮ ಅಪ್ಪ ರಾಜಕಾರಣಿ ಅಲ್ಲ, ನಮ್ಮ ಅಪ್ಪ ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ನಮ್ಮ ಅಪ್ಪ ಸರ್ಕಾರಿ ನೌಕರನಲ್ಲ, ಒಬ್ಬ ಮಧ್ಯಮ ವರ್ಗದ ರೈತನ ಮಗ ನಾನು. ನನ್ನ ಹಕ್ಕನ್ನು ಪ್ರತಿಪಾದನೆನೂ ಮಾಡ್ತಾ ಈ ಜಿಲ್ಲೆಗೆ ಇನ್ನೊಂದು ಸ್ಥಾನನ ದಕ್ಕಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮಾಡಲಿ, ಯಾರು ಬೇಡ ಅಂದರು, ತೊಗೊಳ್ಳಿ ಯಾರು ಬೇಕೋ ಅವರು. ನಾಳೆ ಮಹಾರಾಷ್ಟ್ರ ವಿಧಾನಸಭೆ ಮತ್ತು ಜಾರ್ಖಂಡದು ನಡೆಯುತ್ತೆ. ಸರಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾರು BJPಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವಡೆ ಅವರು ಮತದಾರರಿಗೆ ಹಣ ಹಂಚ್ತಿದ್ದಾರೆ ಅಂತ ಯಾರು ದಾಳಿ ಮಾಡಿದ್ರಂತೆ, ಅದೆಲ್ಲ ವಶಪಡಿಸ್ಕೊಂಬಿಟ್ರಂತೆ. ಈಗ ಅದೇನೋ ಕೇಸ್ ಆಗಿದೆ, FIR ಎಲ್ಲ. ಈ ಮಧ್ಯೆ ವಿಷದ ಹಾವಿಗೆ ಹೋಲಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ BJPನ RSSನ. ಅದಕ್ಕೆ CT ರವಿ ಅವರು ಹುಚ್ಚು ನಾಯಿ ಅವರೆಲ್ಲ ಅಂತೇನೋ ಬೈದು ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಅವರು ವಿಷದ ಹಾವು ಅಂತ ಹೋಲಿಸಿದ್ದು ತಪ್ಪು ಅನ್ನೋದನ್ನು ಖಂಡಿಸೋದು ಇವರು ತಪ್ಪಲ್ಲ. ಬಟ್ ಅವರು ವ್ಯಕ್ತಿ ಆಧಾರದಲ್ಲಿ ಮಾಡಿಲ್ಲ, ಪಕ್ಷ ಮತ್ತು ಒಂದು ಸಂಘಟನೆಯ ಆಧಾರ. ನೀವು ಕಾಂಗ್ರೆಸ್ ಅದಕ್ಕೆ ಹೋಲಿಸಿ ಮಾತಾಡಬೇಕು, ವ್ಯಕ್ತಿ ಅಲ್ಲ. ನನ್ನನ್ನು ಸ್ಟ್ರಿಕ್ಟ್ ಆಗಿ ಕೇಳಿದ್ರೆ ನಾನು ಅದನ್ನೇ ಹೇಳೋದು. ಡಿಫ್ರೆನ್ಸ್ ಇದೆ. ಅವರು ವ್ಯಕ್ತಿ ಅಲ್ಲ, BJP ಮತ್ತು RSS ಅವ್ರು ಹೇಳಿರೋದು. ಅದನ್ನು ನೀವು ಖಂಡಿಸಿ, ತಪ್ಪಲ್ಲ, ಖಂಡಿಸ್ಬೇಕು, ನಿಮ್ಮ ಇಷ್ಟ, ಅದು ನಿಮ್ಮ ನಂಬಿಕೆಯಲ್ಲಿ. ಬಟ್ ಇಲ್ಲಿ ವ್ಯಕ್ತಿ ಆಧಾರದಲ್ಲಿ ಬರಬಾರ್ದು, ಇದು ಪಕ್ಷದ ಆಧಾರದಲ್ಲೇ ಹೋಗಬೇಕು. ಆ ಪಕ್ಷ ಡ್ಯಾಶ್ 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 ಅಂತ ಬೈಕಬೇಕು. ಎಸ್. ದೆಹಲಿ ವಾಯು ಮಾಲಿನ್ಯ ಸದ್ಯಕ್ಕೆ ನಿಯಂತ್ರಣಕ್ಕೆ ಬರೋ ಹಾಗೆ ಕಾಣಿಸ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ದೆಹಲಿ ಇನ್ನೂ ದೇಶದ ರಾಜಧಾನಿಯಾಗಿ ಮುಂದುವರಿಬೇಕಾ ಅಂತ ಸಂಸದ ಶಶಿ ತರೂರ್ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಮಾಲಿನ್ಯ ಹೆಚ್ಚಳದ ಬಗ್ಗೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ವರ್ಚುವಲ್ ವಿಚಾರಣೆಗೆ ಸುಪ್ರೀಂ ಕೋರ್ಟ್ CJI ಸಂಜೀವ್ ಖನ್ನಾ ಸೂಚಿಸಿದ್ದಾರೆ. ಇನ್ನು ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕೃತಕ ಮಳೆ ಸುರಿಸಬಹುದಾ ಅನ್ನುವಂತಹ ಮಾರ್ಗವನ್ನು ನೋಡಬೇಕು ಅಂತ, ಅದಕ್ಕೆ ಅನುಮತಿ ಕೊಡಿ ಅಂತ ದೆಹಲಿ ಪರಿಸರ ಸಚಿವ ಗೋಪಾಲ್ ರಾಯ್ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ದೆಹಲಿ ಮಾತ್ರವಲ್ಲ, ಉತ್ತರ ಭಾರತದಲ್ಲೂ ಕೂಡ ಮಂಜು ಆವರಿಸಿದೆ. ನೋಯ್ಡಾ ಬಳಿ ಸರಣಿ ಅಪಘಾತ ಸಂಭವಿಸಿದೆ. 10 ಕಾರು ಡಿಕ್ಕಿಯಾಗಿ 2 ಸಾವನ್ನಪ್ಪಿದ್ದಾರೆ. ಮಂಜು ಬೇರೆ ಬೀಳೋ ಟೈಮ್ ಇದು, ಎರಡೂ ಸೇರ್ಕೊಂಡ್ಬಿಡುತ್ತಲ್ಲಿ.
ಹಾಗಾಗಿ ಈ ಪರಿಸ್ಥಿತಿಗೆ ಬರ್ತಾರವರು. ಹೋಗಿ ಮತ್ತೆ ಶಶಿ ತರೂರ್ ಅವ್ರದ್ದು ಪ್ರಶ್ನೆ ಕರೆಕ್ಟಾಗಿದೆಯಪ್ಪ. ರಾಜಧಾನಿಯಾಗಿರ್ಬೇಕಾ, ರಾಜಧಾನಿಯಾಗಿ ಇರಬೇಕಾ ಬೇಡ, ಯಾವುದು ನೆಕ್ಸ್ಟು ಹೇಳ್ಬಿಡಿ ಅದನ್ನು ಹೋಗ್ಲಿ. ನೆಕ್ಸ್ಟ್ ಯಾವುದು ಹೇಳಿ ಹೋಲಿ, ಯಾವುದು ಆಯ್ಕೆ ಕೊಡಿ. ತಿರುವನಂತಪುರಮೇ ಅವ್ರ ಕ್ಷೇತ್ರ ಕೀಳ್ರಪ್ಪ, ಬೇಡ ಬೆಂಗಳೂರೇ, ಬೇಡ ಮದ್ರಾಸೆ, ಹೌದು. ಸುಮ್ಮನೆ ಇರ್ತಾರ? ಹೈದ್ರಾಬಾದ್ ಯಾಕೆ ಬಿಡೋಕ್ಕಾಗತ್ತೆ? ಹೈದ್ರಾಬಾದೇ ಯಾವುದು ನೆಕ್ಸ್ಟು ಹೇಳಿ, ಇದು ಇರಬೇಕೋ ಅಂತ ಕೇಳೋದು ಚೆನ್ನಾಗಿದೆ. ಬೇಡ ಯಾವುದು? ಈ ಗತಿಗೆ ಬರೋದು ಕಾರಣಗಳೇನು ಅಂತ ಹುಡ್ಕೋದು ಬಿಟ್ಟು ಅದೆಲ್ಲ ಇಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ, ಹೇಳಬಾರ್ದು. ದಾರುಣವಾದ ಒಂದು ಘಟನೆ ಬೆಂಗಳೂರಿನ ನವರಂಗ ಬಳಿ ಒಂದು EV ಅಂತಂದರೆ ವಿದ್ಯುತ್ ಚಾಲಿತ ಬೈಕ್ಗಳದ್ದೊಂದು ಸ್ಕೂಟ್ರದ್ದೊಂದು ಶೋರೂಮ್. ಆ ಶೋರೂಮಿಗೆ ಶಾರ್ಟ್ ಸರ್ಕ್ಯೂಟಾಗಿ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಎಷ್ಟೊಂದು 30 ಬೈಕೋ 40 ಬೈಕೋ ಎಷ್ಟು ಸುಟ್ಟೋಗ್ಬಿಟ್ಟಿದೆ. ಬಟ್ ಪಾಯಿಂಟ್ ಅದಲ್ಲ, ಅದರೊಳಗಡೆ ಸಿಕ್ಕಾಕೊಂಡಿದ್ದೊಂದು ಸೇಲ್ಸ್ ಗರ್ಲೋ ಏನೋ ಒಂದು 20 ವರ್ಷದ ಯುವತಿ ಪ್ರಿಯಾ. ಆಕೆ ಒಳಗಡೆ ಸಿಕ್ಕಾಕೊಂಡು ಆಚೆನೇ ಬರೋಕ್ಕಾಗದೆ ಹಾಗೆ ಸುಟ್ಟು ಕರಕಲಾಗೋಗಿದ್ದಾಳಂತೆ ಪಾಪ. 10 ಜನ ಬಚಾವಾದರು, ವೆರಿ ಗುಡ್ಡು. ಆಮೇಲೆ ಆರಿಸಿದ್ರು ಬೆಂಕಿ, ಎಲ್ಲ ನಿಜ. ಬಟ್ ಈಗ ತಂದೆ ತಾಯಿಗಳು ಕಣ್ಣೀರು ಹಾಕ್ತಿದ್ದಾರೆ. ಛೇ 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 ಛೇ. ಏನಿನ್ನ ನನ್ಗೆ ಗೊತ್ತಾಗಿಲ್ಲ ಸರ್. ಹೆಂಗೆ ವಿಕ್ಟೋರಿಯಾ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ, ನೋಡೋಣ ಬನ್ನಿ, ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಏನು. ಪಾಪ ಛೇ, 20 ವರ್ಷದ ಮಗು ಅಂತಾರೆ, 3 ವರ್ಷದಿಂದ ಅವಳು ಕೆಲಸ ಮಾಡ್ತಿದ್ದಾಳೆ ಅಂದರೆ ಆ ಫ್ಯಾಮಿಲಿದು ಏನು ಕಂಡೀಷನ್ ಅಂತ ಅಲ್ವಾ? ಹಾಂ, ಇಲ್ಲಿ ಯಾರು ಮಾಡ್ಸಕ್ಕೆ ಕಳಿಸ್ತಾರೆ ತಂದೆ ತಾಯಿಗಳು? ಅಷ್ಟು ಚಿಕ್ಕ ವಯಸ್ಸು, ಅಷ್ಟು ಚಿಕ್ಕ ವಯಸ್ಸಲ್ಲಿ ಕಳಿಸ್ತಾರೆ ಪಾಪ ಛೇ. ಓಕೆ. ಇನ್ನು ಮಣಿಪುರದಲ್ಲಿ ಹಿಂಸಾಚಾರ ಹೆಚ್ಚಾಗಿದೆ. ಈ ಹಂತದಲ್ಲಿ ಬಿಜೆಪಿಯ MLA ಒಬ್ಬರು ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭದ್ರತಾ ಪಡೆಗಳ ಜೊತೆಗಿನ ಗುಂಡಿನ ಚಕಮಕಿ ವೇಳೆ ಹತ್ಯಾದ ಮಿಲಿಟೆಂಟ್ ಒಬ್ಬನನ್ನ ಹುತಾತ್ಮ ಅಂತ ಕರೆದಿದ್ದಾರೆ. ಇದು ದೊಡ್ಡ ಆಕ್ರೋಶಕ್ಕೆ ಕಾರಣವಾಯಿತು. ಇನ್ನು ಮಣಿಪುರ ಬಿಕ್ಕಟ್ಟಿಗೆ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಅವರು ಮೂಲ ಕಾರಣ ಅಂತ ಸಿಎಂ ಬೀರೇನ್ ಸಿಂಗ್ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ಮಾಡಿದ ತಪ್ಪುಗಳೇ ಇದಕ್ಕೆ ಕಾರಣ ಅನ್ನೋದು ಅವರ ಆರೋಪಗಳು ಬಹಳ ಇದೆ ಕಾಂಗ್ರೆಸ್ ಮೇಲೆ. ಅವ್ರು ಮಾಡಿದ್ದ ಕೆಲವು ಕೆಲಸಗಳಿಂದ ಇವತ್ತು ಹಲವಾರು ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡ್ತಿದ್ದೀವಿ ಅಂತ ಬಹಳ ಆರೋಪಗಳಿವೆ. ಅದರಲ್ಲಿ ಇದು ಒಂದು ಸೇರ್ಕೊಂಡಿದೆ. ರಷ್ಯಾ ಯುಕ್ರೇನ್ ನಡುವಿನ ಯುದ್ಧ ಬರೋಬ್ಬರಿ 1,000 ದಿನವನ್ನು ಪೂರೈಸಿದೆ. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯುಕ್ರೇನ್ ದೇಶ ರಷ್ಯಾದ ಸಾರ್ವಭೌಮತೆ, ಅದರ ಶಕ್ತಿ ಮುಂದೆ ಇಷ್ಟು ದಿನ ಎಳೆಯತ್ತೆ ತಡೆಯತ್ತೆ ಅಂದ್ಕೊಂಡಿರಲಿಲ್ಲ. ಬಟ್ ಎಳೆದು ಬಿಟ್ಟಿದ್ದಾರೆ ಈಗ. ಈ ಘನಘೋರ ಯುದ್ಧದಲ್ಲಿ ಅವರು ಅದನ್ನು ಎಳೆಯೋದಕ್ಕೆ ಕಾರಣ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅದಕ್ಕೆ ಕೊಟ್ಟಂತಹ ನೆರವು. ಇಲ್ಲದಿದ್ರೆ ಯಾವತ್ತೂ ಹೊಸಕಾಕ್ಬಿಡ್ತಿದ್ರು ರಷ್ಯಾನವರ ಮೇಲೆ. ಏನೆಯೋ ಈ ಯುದ್ಧದಲ್ಲಿ ಈಗ ಒಂದು 10 ಲಕ್ಷ ಮಂದಿ ಅಂದಾಜೀಗ ಬಲಿಯಾಗಿದೆ. ಘನಘೋರ ಯುದ್ಧದಲ್ಲಿ ಈಗ ತರಾವರಿ ರೀತಿ ಲಕ್ಷಾಂತರ ಮಂದಿ ಗಾಯಗೊಂಡಿದ್ದಾರೆ. ಮಿಲಿಯನ್ಸ್, ಲಕ್ಷಾಂತರ ಮಂದಿ ದೇಶ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಬೇರೆ ಬೇರೆ ದೇಶಗಳಿಗೆ. ಉಕ್ರೇನ್ನ 40 ಲಕ್ಷ ಮಂದಿ ಬೇರೆ ದೇಶಕ್ಕೆ ನಿರಾಶ್ರಿತರಾಗಿ ಹೋಗಿದ್ದಾರೆ. 60 ಲಕ್ಷ ಬೇರೆ ದೇಶದಲ್ಲಿ ಆಶ್ರಯ ಪಡೆದಿದ್ದಾರೆ. ಎರಡರದ್ದು ಆರ್ಥಿಕ ವ್ಯವಸ್ಥೆ ಕುಸಿತಾ ಇದೆ. ರಷ್ಯಾಗೆ ಸ್ವಲ್ಪ ತಡ್ಕೋತಿರ್ಬೋದು, ಬಿಕಾಸ್ ಅವ್ರ ಹತ್ರ ಆಯಿಲ್ ಇದೆ, ವ್ಯಾಪಾರ ಮಾಡ್ತಿದ್ದಾರೆ, ಹೆಂಗೋ ಮ್ಯಾನೇಜ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದರೂ ಯುದ್ಧ ನಿಲ್ತಿಲ್ಲ. ಈ ಮಧ್ಯದಲ್ಲಿ ಯುದ್ಧ ನಿಲ್ತಿಲ್ಲ ಮೊದಲೇ. ಈ ಮಧ್ಯದಲ್ಲಿ ಇನ್ನೊಂದು 2 ತಿಂಗಳು 1.25 ತಿಂಗಳು ಅಧಿಕಾರದಲ್ಲಿರುವಂಥ ಜೋ ಬೈಡನ್ನು ತಾನು ಸಪ್ಲೈ ಮಾಡಿದ್ದಂಥ, ನೆಕ್ಸ್ಟು ಬ್ರಿಟನ್ನು ಮತ್ತು ಫ್ರಾನ್ಸು ಜರ್ಮನಿನೂ ಅದೇ ಮಾಡುತ್ತೆ ಏನೋ ನನಗೆ ಗೊತ್ತಿಲ್ಲ, ತಾನು ಸಪ್ಲೈ ಮಾಡಿದ್ದ ಲಾಂಗ್ ರೇಂಜ್ ಮಿಸೈಲ್ಗಳು, ಅಂದರೆ ದೂರ ಪ್ರಯಾಣ ಸುಮಾರು 250 ಕಿಲೋಮೀಟರ್ವರೆಗೆ ಹೋಗತ್ವೆ ಅವು, ಅದನ್ನು ಸಪ್ಲೈ ಮಾಡಿದ್ದ ಮಿಸೈಲ್ಗಳನ್ನು ಯುಕ್ರೇನ್ ಬಳಸ್ಕೊಂಡು ರಷ್ಯಾ ಒಳಕ್ಕೋಗಿ ನೀವು ಹೊಡಿಬೋದು ಅಂತ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಅವ್ರು ಕೊಟ್ಟಿರಲಿಲ್ಲ. ನಿಮ್ಮ ವ್ಯಾಪ್ತಿ ಒಳಗಡೆ ಮಾಡಿ ಅಂದಿದ್ರು, ಈಗ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಅವ್ರು ಅದನ್ನು ಹೊಡೆದಿದ್ದಾರೆ ಇವತ್ತಾಗಲೇ. ಈಗ ಕೆಲವು ಯಾವುದೋ 4-6 ಮಿಸೈಲ್ ಫೈರ್ ಮಾಡಿದ್ದಾರೆ ಈಗ ಅವರು ಅದನ್ನು. ಈಗ ಇದು ಎಲ್ಲಿಗೆ ತೊಗೊಂಡೋಗುತ್ತೋ ಗೊತ್ತಿಲ್ಲ ಯುದ್ಧವನ್ನು. ಬಿಕಾಸ್ ಈಗ ಎಲ್ಲರೂ ನೋಡ್ತಿರೋದು ಏನು ಅಂದರೆ, ಉತ್ತರ ಕೊರಿಯಾದ ಸೈನಿಕರು ಬಂದು ರಷ್ಯಾದ ಪರವಾಗಿ ನಿಂತಿದ್ದಾರೆ. ನ್ಯಾಟೋ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಯುದ್ಧೋಪಕರಣಗಳನ್ನು ಉಕ್ರೇನ್ಗೆ ಕಳಿಸಿ ರಷ್ಯಾ ಮೇಲೆ ಬೀಳಿಸಿದ್ದಾರೆ. ಈಗ ಈ ಮಿಸೈಲಿಂಗ್ ಮಾಡಿದ್ರಿಂದ ರಷ್ಯಾ ಏನು ಹೇಳಿದೆ ಅಂದರೆ, ನೀವೆಲ್ಲ ನನ್ನ ಮೇಲೆ ಯುದ್ಧಕ್ಕೆ ಬಂದಂಗೆ ಅಂತ ಅವರಂತಿದ್ದಾರೆ. ಹಾಗಾಗಿ ಈಗ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಯಾವನಿಗೂ, ಯಾವ ಲೆವೆಲ್ಗೆ ಹೋಗುತ್ತೋ ಏನೋ. ಆಗಲೇ ಫಿನ್ಲ್ಯಾಂಡು, ಪೋಲ್ಯಾಂಡು, ಬಾರ್ಡರ್ ನೇಷನ್ಸಲ್ಲೆಲ್ಲರೂ ಅಲರ್ಟ್ ಆಗ್ತಾ ಇದ್ದಾರೆ. ಅವರು ಎಲ್ಲರೂ ಯಾರಿಗೆಲ್ಲಿ ಬೀಳತ್ತೋ, ಯಾವ ಮಿಸೈಲ್ ಬೀಳತ್ತೋ ಅಂತ ಗೊತ್ತಿಲ್ಲ. ಅಣ್ವಸ್ತ್ರ ಬಳಕೆ ವಿಚಾರದಲ್ಲಿ ಒಂದಿಷ್ಟು ನಿಯಮಗಳನ್ನು ಸಡಿಲ ಮಾಡಿಸಿ ರಷ್ಯಾ ಹೊಸ ಡಾಕ್ಟ್ರಿನ್ಗೆ ಸೈನ್ ಹಾಕ್ಕೊಂಡಿದೆ. ಬೇರೆ ಅಂದ ತಕ್ಷಣ ಬಳಸ್ಬಿಡ್ತಾರೆ ಅಂತ ಅಲ್ಲ,
ಅಣ್ವಸ್ತ್ರನ ಬಳಸಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅದು. ಓಕೆ. ಇರ್ಬೋದು, ಬಳಸಲ್ಲ ಅಂತಲ್ಲ, ಬಳಸಕ್ಕೆ ಅಷ್ಟು ಸುಲಭ ಅಲ್ಲ. ಈ ಮಧ್ಯೆ ಅವರೇನೋ ಭಾರತಕ್ಕೆ ಬರ್ತಾರಂತೆ ಪುಟಿನ್, ಬಂದು ಏನೋ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತಾರಂತೆ ಮೋದಿ ಜೊತೆ. ಏನು ಮಾತಾಡ್ಕೊಂಡು ಹೋಗ್ತಾರೋ ಏನೋ, ದೇವರೇ ಕಾಪಾಡಬೇಕು. ಯಾಕೋ ಹೋಗ್ತಿರೋ ರೀತಿ ನೋಡಿದ್ರೆ ವೈಡನ್ ಆಗ್ತಿದೆ ಯುದ್ಧ. ಮೇ ಬಿ ವಿ ಆರ್ ಹೆಡಿಂಗ್ ಫಾರ್ ಎ ಬಿಗರ್ ವಾರ್ ಅಂತ ಪಂಡಿತೋತ್ತಮರ ವಿಶ್ಲೇಷಣೆ. ಇನ್ನು ಪಾಕಿಸ್ತಾನದ ಗುಜ್ರಾನ್ವಾಲದ ರಾಹುವಲಿಯಲ್ಲಿ ಭಿಕ್ಷುಕನೊಬ್ಬ ಅಜ್ಜಿಯ ತಿಥಿ ಸಲುವಾಗಿ 20,000 ಮಂದಿಗೆ ಭರ್ಜರಿ ಊಟನ ಮಾಡಿಸಿದ್ದಾರೆ. ಅದಕ್ಕಾಗಿ 250 ಮೇಕೆ ಕಡಿದಿದ್ದಾರೆ. ಇದಕ್ಕೆ ಪಂಜಾಬ್ ಪ್ರಾಂತ್ಯದ ಸಾವಿರಾರು ಮಂದಿಯನ್ನ ಕರ್ಕೊಂಡು ಹೋಗೋಕೆ 2,000 ವಾಹನಗಳ ವ್ಯವಸ್ಥೆ ಕೂಡ ಮಾಡಿಸಿದ್ದಾರೆ. ಇದಕ್ಕೆ ಖರ್ಚಾಗಿದ್ದು 1.25 ಕೋಟಿ ರೂಪಾಯಿ. ಆತ ಹೇಳಿ ಕೇಳಿ ಭಿಕ್ಷುಕ ಇಷ್ಟೆಲ್ಲ ಮಾಡಿರೋ ವಿಡಿಯೋ ಈಗ ವೈರಲ್ ಆಗಿದ್ದು ಬಹಳ ಚರ್ಚೆ. ವೆರಿ ಗುಡ್, ವೆರಿ ಗುಡ್. ಭಿಕ್ಷುಕ ಉದಾರತೆ ನೋಡಿ. ಮತ್ತು ಅವನನ್ನು ಭಿಕ್ಷುಕ ಅಂತ ಕರೆಯುವವನು ಯಾರು? ಅರೆ, ಅಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾನೆ. ಊಟ ಹಾಕ್ತೀನಿ ಅಂದ ತಕ್ಷಣ ಅಷ್ಟು ಜನ ಬಂದಿದ್ದಾರೆ ಅಂದರೆ ಅವನ್ನ ಇಷ್ಟಪಟ್ಟಿದ್ದಾರೆ ಅಂತ ಅರ್ಥ ತಾನೆ. ಹೌದು. ಈಗ ನೀವು 2 ಬಸ್ ಊರಿಗೆ ಕಳಿಸಿ ನೋಡೋಣ, ಅದು ಎಷ್ಟು ಜನ ಬರ್ತಾರೆ ನೀವು ಕಳಿಸೋ ಬಸ್ಸಲ್ಲಿ? ಅವ್ನು 2,000 ಬಸ್ ಕಳಿಸಿದ್ರೆ ಜನ ಬಂದರು ಅಂದರೆ ಅವ್ನು ಭಾಳ ಫೇಮಸ್ ಮ್ಯಾನ್. ಅವನನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಬೇಕು ಅರ್ಜೆಂಟಾಗಿ. ಮತ್ತು ಇನ್ನು ಮುಂದಕ್ಕೆ ನಾನು ಒಂದು ಕರೆಕ್ಷನ್ ಹಾಕ್ಕೋತೀನಿ. ಏನಂತ ಸರ್? ಭಿಕ್ಷುಕ ದೇಶ ಅಂತ ನಾನು ಪಾಕಿಸ್ತಾನಕ್ಕೆ ಯಾವಾಗಲೂ ಕರಿತೀನಿ. ಹೇಳ್ತೀರಾ? ಹೌದು. ಒರಿಜಿನಲ್ ಪ್ರೊಫೆಷನಲ್ ಭಿಕ್ಷಕರನ್ನು ಹೊರತುಪಡಿಸಿ ಅಂತ ಹೇಳ್ತೀನಿ. ಓಕೆ. ಬ್ರಾಕೆಟ್ ಎಲ್ಲ ಅದು ಹಾಕೋಬೇಕು ಇನ್ಮೇಲೆ.